ಮಾನಸಿಕ ಅಸ್ವಸ್ಥೆಯಾದ ಮಹಿಳೆಯೊಬ್ಬಳಿಂದ ಕೇವಲ 50 ರೂಪಾಯಿ ಕೊಡೋದಾಗಿ ನಂಬಿಸಿ ಮಗುವನ್ನ ಕದ್ದ ವಿಲಕ್ಷಣ ಘಟನೆ ಬೆಂಗಳೂರಿನ ಎಂಎಸ್ ಪಾಳ್ಯದ ಕಾಶಿನಗರದಲ್ಲಿ ನಡೆದಿದೆ. 3 ತಿಂಗಳ ಹಿಂದೆ ಗಂಡನನ್ನ ಕಳೆದುಕೊಂಡ ಪದ್ಮಾಗೆ 3 ಜನ ಮಕ್ಕಳು. ಇನ್ನು 18 ದಿನಗಳ ಹಿಂದೆ ಈ ಪದ್ಮಾಗೆ ಹೆಣ್ಣು ಮಗು ಜನಿಸಿತ್ತು. ಆದರೆ ಕಳೆದ 3 ದಿನಗಳ ಹಿಂದೆ 50 ರೂಪಾಯಿ ಹಣ ನೀಡೋದಾಗಿ ಹೇಳಿ ಅಪರಿಚಿತರು ಆ ಮಗುವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ನಿನ್ನೆ ಮುಂಜಾನೆ ಮಗುವನ್ನ ಕೇಳಲು ಅವರ ಮನೆಗೆ ತೆರಳಿದಾಗ ಅವಳನ್ನ ಚೆನ್ನಾಗಿ ಥಳಿಸಿದ್ದಾರೆ. ಈ ಹಿಂದೆಯೂ ಪದ್ಮಾರ ಗಂಡು ಮಗುವನ್ನ ಹೀಗೆ ಅಪರಿಚಿತರು ಕದ್ದೊಯ್ದಿದ್ರು. ಸದ್ಯ ಇವಳ ಬಳಿ 4 ವರ್ಷದ ಹೆಣ್ಣು ಮಗು ಮಾತ್ರ ಇದೆ. ಸ್ಕೂಲ್ ಕಡೆ ಇಲ್ಲಿ ಮಲಗ್ತಾ ಇದ್ದು, ಅದಕ್ಕೆ ಪಾಪ ಅಯ್ಯ ಪಾಪ ಅಂತ ಇಲ್ಲಿ ಮನೇಲೆಲ್ಲ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೆ. ನಮ್ಮ ಇಲ್ಲಿ ಅಯ್ಯ ಪಾಪ ಅಂತ ನಾವು ಎಲ್ಲ ಸೇರಿ ಇಲ್ಲಿ ಒಂದು ಗುಡ್ಸ್ ಹಾಕ್ಕೊಟ್ಟರು. ಮತ್ತು ಇವಾಗ ಡೆಲಿವರಿಗೆ ಹೋಗಿ ಮತ್ತು ಮಗುನ ತೊಗೊಂಡು ಬಂದು 3 ದಿವಸ ಮುಂದೆ 1 ವಾರ ಆಯಿತು. ಮಗುನ ಎತ್ಕೊಂಡು ಇಲ್ಲಿ ಹೋಗಿ ಮತ್ತೆ 3 ದಿವಸ ಆದಮೇಲೆ ಬಂದು ಐಮನ್ಗೆ ಹಿಂಗೆ ಆಗ್ಬಿಟ್ಟದು. ಮಗುನ ಏನೋ ಮಾಡಿದೋ ನನಗೆ ಗೊತ್ತಿಲ್ಲ ಅಷ್ಟೇ. ಏನು ಮಗುನ ಏನಾಯಿತು, ಅವಳ ಗಂಡ ತೀರೋಗಿ 9 ತಿಂಗಳಾಯಿತು. ಎಷ್ಟು ದಿನದಿಂದ ಇಲ್ಲಿ ಆಂಧ್ರದಾಗೆ ಆಂಧ್ರದಲ್ಲ? ನೀವು ಆಂಧ್ರಕ್ಕೆ ಹೋಗಿದ್ರ ಮಗುನ ಕೊಡೋಕೆ? ಇಲ್ಲ, ಇಲ್ಲೇ ಬಂದು ಎತ್ಕೊಂಡೋದ್ರು. ಕೊಡಲ್ಲ ಅಂದ್ರೂ ಹೊಡೆದ್ಬಿಟ್ಟು ಎತ್ಕೊಂಡೋದ್ರು. ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು ದುಡ್ಡು? 50 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ದುಡ್ಡು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸರ್. ಪೊಲೀಸ್ನವ್ರಿಗೆ ಯಾರಿಗಾದ್ರೂ ಹೇಳಿದ್ರಾ ನೀವು? ಇಲ್ಲ ಸರ್, ಏನು ಹೇಳಿಲ್ಲ. ಯಾವಾಗ ತಗೊಂಡೋಗಿದ್ದಾರೆ ಮಗು ಅದನ್ನ? 3 ದಿವಸ ಆಯ್ತು ಸರ್. ಹೌದಾ? ನೀವು ಯಾರನ್ನ ಕೇಳಕ್ ಹೋಗಿದ್ರಿ ಇವಾಗ ದುಡ್ಡು? ನಾವು ಓನರ್ನ ಕೇಳಕ್ಕೆ ಹೋಗಿದ್ದೋ. ಎಲ್ಲಿದೆ ಅವ್ರ ಮನೆ? ಇಲ್ಲೇ ಇದೆ. ಏನು ಅವ್ರ ಹೆಸರು? ನಾಗಣ್ಣ ಅಂದ್ಬಿಟ್ಟು ಟ್ಯಾಕ್ಟ್ರಿ ಮಾಡ್ಕೋವ್ರೆ. ಹೌದಾ? ಅವರೇ ಎತ್ಕೊಂಡು ಹೋಗಿರೋದಾ? ಅವರೇ